ಪ್ರಿಯಾಂಕಾ ಖರ್ಗೆ ಅವರು ಕಳೆದ 2 ವರ್ಷಗಳಿಂದ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ನಾನು ಪಾಪ್ಯುಲರ್ ಆಗ್ಬೋದು, ನಾನು ಪ್ರಗತಿಪರರು, ಎಡಪಂಥೀಯ ಧೋರಣೆಯವರು ಎಲ್ಲರೂ ನನ್ನನ್ನ ಲೀಡರ್ ಅಂತ ಒಪ್ಕೊಬಿಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, RSS ಬಗ್ಗೆ ಮತ್ತೆ 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 ಮಾತಾಡುವಂತಹ ಅಗತ್ಯ ಏನಿದೆ ನಿಮಗೆ ಅಂತ. ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ ರೀ. ಹೈದರಾಬಾದ್ ಕರ್ನಾಟಕ ಇತ್ತೀಚಿನ ಸರ್ವೆಗಳ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶ. ನಿಮ್ ತಂದೆಯವರು ಅಲ್ಲಿ 50 ವರ್ಷ ರಾಜಕಾರಣ ಮಾಡಿದ್ದಾರೆ. ಈಗ ಕಳೆದ 3 ಟರ್ಮಿಂದ ನೀವು ಶಾಸಕರಾಗಿದ್ದೀರಿ. ಆರ್ಟಿಕಲ್ 371J ಅಲ್ಲಿ ಜಾರಿಯಾಗಿದೆ. 5,000 ಕೋಟಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದಾರೆ. ಅದು ಸಾಕಾಗಲ್ಲ ಅನ್ನೋ ರೀತಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಮುಂದೆ, ಡೆಪ್ಟಿ CM ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಬೇಕಾಗಿಲ್ಲ, ಅವರು ಆ ಭಾಗದ ಪ್ರತಿನಿಧಿ ಅನ್ನೋ ಕಾರಣಕ್ಕೆ ಹೆಚ್ಚಿನ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡಬೇಕು. ಇವಾಗ ಕೇಳ್ಕೊಳ್ಳೋ ಅಂತ ಸ್ಥಿತಿ ಬಂದಿದೆಯಲ್ಲ, ಅದನ್ನ ಸರಿ ಮಾಡ್ರಿ. RSS ಬಗ್ಗೆ ಮಾತಾಡಿ ಸ್ಕೋಪ್ ತಗೊಳ್ಳೋಣ ಅಂತನಾ ನೀವು?